ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ 3ನೇ ವಿಡಿಯೋ. ಪ್ರಾಬಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಪಾರ್ಟ್ ಸಿನಲ್ಲಿ ಕೇಳುವಂಥ 3 ಮಾರ್ಕ್ಸ್ ಕ್ವಶನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಬರೆಯೋದು ಕ್ಲಿಯರಾಗಿ ಕಾಣಿಸ್ಬೇಕಂದ್ರೆ 360 ಪಿಕ್ಸಲಲ್ಲಿ ನೀವು ನೋಡಬೇಕಾಗುತ್ತೆ. ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದಾಗ 1 ಮಾರ್ಕ್ ಕ್ವಶನ್ಸನ್ನು ನಿಮಗೆ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ನ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಥವಾ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ನು ಬೇಸ್ ಥಿಯರಮ್ ಮೇಲೆ ಫಿಕ್ಸ್ಡ್ ಆಗಿರುತ್ತೆ. 5 ಮಾರ್ಕ್ಸ್ ಕ್ವಶನ್ನು ಇಂಡಿಪೆಂಡೆಂಟ್ ಇವೆಂಟ್ಸಲ್ಲಿ ಕೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಬೇಸ್ ಥಿಯರಮ್ ಮೇಲೆ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ. ಇದು ಕಂಡೀಷನಲ್ ಪ್ರಾಬಬಿಲಿಟಿ ಡೆಫಿನಿಷನ್ಸ್ ನಿಮ್ಗೆ ಆಲ್ರೆಡಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗೊತ್ತಿದೆ ನಿಮಗೆ. ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂದರೆ ಏನಂತ ಗೊತ್ತಿದೆ. ನಾವು ನೆಕ್ಸ್ಟ್ ಬೇಸ್ ಥಿಯರಮ್. ವಾಟ್ ಡಸ್ ದ ಬೇಸ್ ಥಿಯರಮ್ ಸೇಸ್? ಬೇಸ್ ಥಿಯರಮ್ ಏನು ಹೇಳುತ್ತೆ? ದ ಪ್ರಾಬಬಿಲಿಟಿ ಆಫ್ ಎನಿ ಇವೆಂಟ್ ಅಂಡರ್ ಎ is given by the probability of A intersection E1 divided by sum of the probability. ಇದು ಬೇಸ್ ಥಿಯರಮ್ ಹೇಳೋದು. ಸೊ ಇಲ್ಲಿ ಎ ಇಂಟರ್ಸೆಕ್ಷನ್ E1 ಇಲ್ಲಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ನೀವು ನೋಡ್ಕೊಳ್ಬೇಕು. ಸೊ E1, E2, E3 ಆರ್ ಎನ್ ನಾನ್ ಎಂಟಿ ಈವೆಂಟ್ಸ್ ವಿಚ್ ಕನ್ಸಿಸ್ಟ್ ಆಫ್ ಎ ಪಾರ್ಟಿಷನ್ ಸ್ಯಾಂಪಲ್ ಸ್ಪೇಸ್. ಅಂದರೆ ಒಂದು ಸ್ಯಾಂಪಲ್ ಸ್ಪೇಸನ್ನು ಫ್ರ್ಯಾಗ್ಮೆಂಟ್ ಮಾಡ್ತಾ ಹೋದಾಗ ಫ್ರ್ಯಾಗ್ಮೆಂಟ್ ಮಾಡ್ತಾ ಹೋಗ್ತಾರೆ ಡಿಫ್ರೆಂಟ್ ಈವೆಂಟ್ಸು ಪೇರ್ವೈಸ್ ಡಿಸ್ಜಾಯಿಂಟ್ ಆದಾಗ. ವಾಟ್ ಈಸ್ ದ ಪ್ರಾಬಬಿಲಿಟಿ ಎ ಅನ್ನೋದು? ಎ ಇದು E1, ಇದು E2, ಇದು E3 ಅಥವಾ ನಂಬರ್ ಆಫ್ ಈವೆಂಟ್ಸ್ ಇರುತ್ತೆ ಡಿಸ್ಜಾಯಿಂಟ್ಸು. ಸೊ ಪ್ರಾಬಬಿಲಿಟಿ ಆಫ್ ಎನಿ ಈವೆಂಟ್ ವಿತ್ ರೆಸ್ಪೆಕ್ಟ್ ಟು ಎ ಅಂಡರ್ ಎ ವಾಟ್ ಇಟ್ ಈಸ್, ಇದನ್ನು ರಿವರ್ಸ್ ಪ್ರಾಬಬಿಲಿಟಿ ಅಂತಲೂ ಹೇಳ್ತಾರೆ. ದಿಸ್ ಇಸ್ ದ ಡೆಫಿನಿಷನ್. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಒಂಚೂರು ಅನಲೈಸ್ ಮಾಡ್ತಾ 2 ಈವೆಂಟ್ಸ್ಗೆ 3 ಈವೆಂಟ್ಸ್ಗೆ ಮಾಡಿದಾಗ ಏನಾಗುತ್ತೆ, ಲೆಟ್ ಅಸ್ ಚೆಕ್ ದಟ್ ಒನ್. ನಾವು ಈಗ 2 ಈವೆಂಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸ್ಯಾಂಪಲ್ ಸ್ಪೇಸ್ event 1, 2 different events. Now there is an event A which is common for E1 and E2. This is A. Now what is the probability of E1 under A? What is the probability of E1 event under A ಅಂತಂದಾಗ what we are going to find out is this part, probability of happening of this event. So that is given by probability of E1 intersection A divided by the probability of A according to definition of conditional. But E1 intersection A ಅಂದರೆ ಏನು ಗೊತ್ತು, ನೀವು probability of E1 into probability of A under E1 ಬರಿತೀರಾ, ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಇವೆಂಟ್ ಎ. ಈ ಇವೆಂಟ್ ಎ ಆಗೋದು ಅಂತಂದರೆ E1ಗೂ ಇದೆ E2ಗೂ ಇರೋದ್ರಿಂದ E1ಗೂ ಇದೆ E2ಗೂ ಇದೆ ಅಲ್ವಾ. ಸೊ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಸೂಕ್ಷ್ಮವಾಗಿ. ಸಾರಿ, ಎ ಅನ್ನೋದು, ಸೊ ದ ಪ್ರಾಬಬಿಲಿಟಿ ಆಫ್ E1 with respect to probability of A under E1 ಇದು ಬ್ಲ್ಯಾಕಲ್ಲಿ ಶೇಡ್ ಮಾಡಿರೋದು, ಜೊತೆಗೆ ಪ್ಲಸ್ probability of E2 into probability of A under E2. ನೋಡಿ ಇದು ಸಮ್ ಆಗುತ್ತೆ, ಆಗ ಇದು ಟೋಟ್ಯಾಲಿಟಿ ಬರುತ್ತೆ. ಇದು ಟೋಟ್ಯಾಲಿಟಿ ಅನ್ನೋದು, ಇದು ಟೋಟ್ಯಾಲಿಟಿ. ಸೊ ನ್ಯೂಮರೇಟರ್ ಡಿವೈಡೆಡ್ ಬೈ ದ ಟೋಟ್ಯಾಲಿಟಿ ಕಂಡುಹಿಡಿಯೋದು ಗೊತ್ತಾಯ್ತಲ್ವಾ. ಸೊ ಇದ್ರದ್ದೇ ಒಂದು ಪಾಸ್ನ ಇಲ್ಲಿ ಹಾಕ್ತಿ, ಇನ್ನೊಂದು ಇವೆಂಟ್ ಇದ್ದರೆ ಇನ್ನೊಂದು ಇವೆಂಟ್ ಹಾಕ್ತೀರಾ. ಅದೇ 3 ಇವೆಂಟ್ ಇದ್ದಾಗ 3 ಇವೆಂಟ್ದು ಕಂಡು ಹಿಡಿತೀರಾ. ನೋಡಿ ದಿಸ್ ಇಸ್ ಹೌ. 3 ಇವೆಂಟ್ಸ್ ಇದ್ದಾಗ E1, E2, E3 3 ಈವೆಂಟ್ಸ್ ಕೊಟ್ಟಾಗ ನೀವೇನು ಮಾಡ್ತೀರಾ, ಸೇಮ್ ಎಕ್ಸ್ಪ್ಲನೇಷನ್ನು ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಎ ಅನ್ನೋದು ಕಾಮನ್. ನೀವು ಎ ಅನ್ನೋ ಇವೆಂಟ್ನ ಐಡೆಂಟಿಫೈ ಮಾಡಬೇಕು. ಇಲ್ಲಿ E1 and E2 ಆರ್ ಡಿಸ್ಜಾಯಿಂಟ್ ವೇರ್ ಎ ಈಸ್ ಕಾಮನ್ ಫಾರ್ E1 and E2. If you want to find out the probability of E1 under A, then it is nothing but according to the definition of conditional ಏನು ಬರೀತೀರಾ, probability of E1 intersection A divided by P of A. P of E1 under A ಏನು ಮಲ್ಟಿಪ್ಲಿಕೇಶನ್ ಥಿಯರಮ್ ಪ್ರಕಾರ ಈ ಥರ ಬರ್ಕೊಳ್ತೀರಾ, P of E1 into P of A under E1. Now what is P of A? P of A is nothing but sum of 2 events. Sum of 2 events with respect to 2 events ಆಗಿರುತ್ತೆ, 2 events ಸಮ್ ಮಾಡ್ಕೊಳ್ತೀರಾ ಅಷ್ಟೇ. 3 events ಇದೆ, 3 events ಬರ್ಕೊಳ್ತೀರಾ. ಬಟ್ ಮ್ಯಾಕ್ಸಿಮಮ್ ನಿಮಗೆಲ್ಲ ಇರುವಂಥ ಪ್ರಾಬ್ಲಮ್ಸು 2 ಇವೆಂಟ್ಸ್ಗೆ ಇದೆ. ಸೊ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ. ಸೊ ನೀವು ವೆರಿ ಇಂಪಾರ್ಟೆಂಟ್ ಈಸ್ ಯಾವುದು ಎ, ಯಾವುದು E1, ಯಾವುದು E2 ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು.
ಇಲ್ಲಿ ಎ ಅನ್ನೋದು ಕಾಮನ್ ಫಾರ್ ಬೋತ್, ಎರಡು ಇವೆಂಟ್ಗೆ ಕಾಮನ್ ಆಗಿರಬೇಕು. E1 ಆ್ಯಂಡ್ E2 ಅನ್ನೋದು 2 ಡಿಸ್ಜಾಯಿಂಟ್ ಇವೆಂಟ್ಸ್ ಆಗಿರಬೇಕು. ಗೊತ್ತಾಗ್ತಾ ಇದೆಯಲ್ವಾ? ಸೊ ಸಾಲ್ವ್ ಮಾಡೋಣ ಪ್ರಾಬ್ಲಮ್ಸ್ ಈಗ. ಸೊ ಮ್ಯಾಕ್ಸಿಮಮ್ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ನ ಕೇಳ್ತಾರೆ, ಈ ರೀತಿ 2 ಇವೆಂಟ್ಸ್ ಇರೋದು ಮ್ಯಾಕ್ಸಿಮಮ್ ಇಷ್ಟು ವರ್ಷ ಕೇಳಿರೋದ್ರಲ್ಲಿ. 3 ಇವೆಂಟ್ಸ್ ವರ್ಕ್ಡ್ ಎಕ್ಸಾಂಪಲ್ ಆಗಿ ಇದೆ. ಸೊ ಲೆಟ್ ಅಸ್ ಟ್ರೈ ಟು ಡಿಸ್ಕಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ಸಮ್ ವರ್ಕ್ಡ್ ಎಕ್ಸಾಂಪಲ್ಸ್. A man is known to speak truth 3 out of 4 times. Okay, solution. A man is known to speak 3 out of 4 times. He throws a die and reports that it is a 6. Okay, let E1 be the event of getting 6. ಒಂದು ಡೈ ಥ್ರೋ ಮಾಡಿದಾಗ 6 ಬರೋವಂಥದ್ದು ಈವೆಂಟ್ ಅಂತ ತಗೊಳ್ಳೋಣ. ಸೊ ಪ್ರಾಬಬಿಲಿಟಿ ಆಫ್ ಈವೆಂಟ್ E1 6 ಬರೋಂಥ ಚಾನ್ಸಸ್ ಇಂದ ಡೈ ಥ್ರೋ ಮಾಡಿದಾಗ ಟೋಟಲ್ ಪಾಸಿಬಿಲಿಟಿ 6 ಬರೋಂಥ ಸಾಧ್ಯತೆ ಯಾವುದಾದ್ರು 1 ಇರುತ್ತೆ. ಸೊ 1/6. ಸೊ E2 ಈವೆಂಟ್ ಆಫ್ ನಾಟ್ ಗೆಟಿಂಗ್ 6 ಆಗೇನಾಗುತ್ತೆ, ಪ್ರಾಬಬಿಲಿಟಿ 6 ಬರದೇ ಇರೋಂಥ ಚಾನ್ಸಸ್, 6 ಬರದೇ ಇರೋಂಥ ಚಾನ್ಸ್ ಇದು 1/6 ಅಂದರೆ ಬೇರೆ ಮಿಕ್ಕಿದ ಬೇರೆ ನಂಬರ್ಸ್ನೆಲ್ಲ ತಗೊಂಡಾಗ 5 ಪಾಸಿಬಿಲಿಟೀಸು, ಟೋಟಲ್ 6. ಗೊತ್ತಾಗ್ತಾ ಇದೆಯಲ್ಲ? ಟೋಟ್ಯಾಲಿಟಿ ಇದು ಫೇವರ್ ಆಗುವಂಥ 6 ಬರೋಂಥ ಚಾನ್ಸಸ್ಸು. ಸೊ ಸ್ಯಾಂಪಲ್ ಸ್ಪೇಸ್ ಗೊತ್ತಿದೆ, ಒಂದ್ಸಲ ಡೈ ಥ್ರೋ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಈಸ್ 1 2 3 4 5 6 ಇರುತ್ತೆ. ಸೊ 6 ಬರೋ ಸಾಧ್ಯತೆಗಳು ಎಷ್ಟಿದೆ ಅಂದರೆ 1 ಇರುತ್ತೆ. 1/6 ಆಗುತ್ತೆ, ಅದನ್ನು ಟೋಟ್ಯಾಲಿಟಿ 6 ಬರುತ್ತೆ. ಪ್ರಾಬಬಿಲಿಟಿ ಇವೆಂಟ್ ಗೊತ್ತು ನಿಮಗೆ. ನಾವು A be the event that man reports it is 6. Man reports, ಅವನು ಹೇಳೋದು, ಮನುಷ್ಯ, ನಾನು ಹೇಳೋದು ಡೈ ಥ್ರೋ ಮಾಡಿಬಿಟ್ಟು ಇದು 6 ಅಂತ ಹೇಳೋದು. ಸೊ 6 ಅಂತ ಹೇಳಿದಾಗ ಅದು 6 ಬೀಳೋ ಸಾಧ್ಯತೆ ಎಷ್ಟಿದೆ? 6 ಅಂತ ಹೇಳಿದ ತಕ್ಷಣ ಅವನ ಹೇಳಿದ ಮಾತು ನಿಜ ಆಗೋ ಸಾಧ್ಯತೆ ಏನಿದೆ? 3/4. ದಟ್ ಈಸ್ ವಾಟ್ ದೇ ಆರ್ ಗಿವನ್. ಸ್ಪೀಕ್ಸ್ ಟ್ರೂತ್ 3 out of 4, 3/4. ಸರಿ, ನೆಕ್ಸ್ಟು 6 ಬೀಳದೇ ಇರೋಂಥ ಸಾಧ್ಯತೆಗಳು, ಇದು ಮುಕ್ಕಾಲು ಭಾಗ ಆದರೆ ಆಬ್ವಿಯಸ್ಲಿ ಇದು 1/4 ಆಗಿರುತ್ತೆ. ನೋಡಿ, ಇದು ಗಿವನ್. ಇಷ್ಟು ಗಿವನ್ ನೀವು ಬರ್ಕೊಂಡ್ಬಿಟ್ರೆ, ಡಾಟಾಸ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡ್ಬಿಟ್ರೆ, ನೋಡಿ ಎಲ್ಲ ಅರ್ಥ ಆಯ್ತಾ? ಇದು E1 E2 ಡೈಸ್ ಥ್ರೋ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ಎ ಅನ್ನೋದು ಬಂದ್ಬಿಡ್ತು. ಈವೆಂಟ್ ಎ ಅನ್ನೋದೇನು ಅಂತಂದರೆ, ಎ ಮ್ಯಾನ್ ಸೇಸ್ ದಟ್ ಇಟ್ಸ್ ರಿಪೋರ್ಟ್ಸ್ ದಟ್ ಇಟ್ಸ್ ಎ 6 ಆಗೋದು ಸತ್ಯ ಆಗೋ ಚಾನ್ಸಸ್ಸು 3/4, ಸತ್ಯ ಆಗದೆ ಇರೋ ಚಾನ್ಸಸ್ಸು 1/4 ಇಲ್ಲಿ. ಗೊತ್ತಾಗ್ತಾ ಇದೆಯಲ್ಲ? ಸೊ ನಾವು ದ ಕ್ವೆಶನ್ ಇಸ್, ಏನು ಕಂಡುಹಿಡಿಬೇಕು ಅಂತ ಹೇಳಿದರೆ, ಈ ಥ್ರೋಸ್ ಎ ಡೈ ಆ್ಯಂಡ್ ರಿಪೋರ್ಟ್ಸ್ ದಟ್ ಇಟ್ ಇಸ್ ಎ 6. ಫೈಂಡ್ ದ ಪ್ರಾಬಬಿಲಿಟಿ ದ್ಯಾಟ್ ಇಟ್ ಇಸ್ ಆ್ಯಕ್ಚುಲಿ ಎ 6. ಈ ಥ್ರೋಸ್ ಎ ಡೈ ಆ್ಯಂಡ್ ರಿಪೋರ್ಟ್ಸ್ ದಟ್ ಇಟ್ ಇಸ್ ಎ 6 ಅಂತ ರಿಪೋರ್ಟ್ ಮಾಡ್ತಾರೆ. ವಾಟ್ ವಿ ನೀಡ್ ಈಸ್ P of E1. ಸೊ ಅಕಾರ್ಡಿಂಗ್ ಟು ಬೇಸ್ ಥಿಯರಮ್ ಪ್ರಕಾರ ಏನು ಬರೀತೀರಾ? E1 ಪ್ರಾಬಬಿಲಿಟಿ ಆಫ್ E1 ಉಲ್ಟಾ ಬರ್ಕೊಳ್ಳಿ, ಪ್ರಾಬಬಿಲಿಟಿ ಆಫ್ A ಅಂಡರ್ E1 ಡೆಫಿನಿಷನ್ ಪ್ರಕಾರ ಡಿವೈಡೆಡ್ ಬೈ, ನೋಡಿ ಒಂದು ನೀವು ಬರೆದಿದ್ದೀರಾ ಅಂದರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ಕೋಬೇಕು. ಸೊ ಆ ಸೂಕ್ಷ್ಮತೆ ನಿಮಗೆ ಗೊತ್ತಿರಬೇಕು. P ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ A ಅಂಡರ್ E1. ಒಂದು ನಿಮ್ಗೆ ಗೊತ್ತು, ಇಲ್ಲೇನು ಬರೀತೀರೋ ಅದನ್ನೇ ಇಲ್ಲಿ ಬರೀಬೇಕು. ಸೊ ಈ ಸೂಕ್ಷ್ಮ ಗೊತ್ತಾಯ್ತಲ್ವಾ? ನೆಕ್ಸ್ಟು ನೋಡ್ಕೊಳ್ಳಿ, ಸಾರಿ ಜಸ್ಟ್ ಎ ಮಿನಿಟ್. ಓಕೆ, ಪ್ರಾಬಬಿಲಿಟಿ ಆಫ್ E2 ಇಂಟು ಪ್ರಾಬಬಿಲಿಟಿ ಆಫ್ A ಅಂಡರ್ E2. ನೋಡಿ ಅರ್ಥ ಆಯ್ತಾ? ಸಾರಿ, ಜಸ್ಟ್ ಇಲ್ಲಿ ಲಿಂಕ್ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅದು ಸಿಗ್ತಾ ಇಲ್ಲ ನನಗೆ. ಓಕೆ, ನಾವು ಪ್ರಾಬಬಿಲಿಟಿ ಆಫ್ E1 ಎಷ್ಟು? 1/6. A ಅಂಡರ್ 3/4 E1. ಅಲ್ಲಿ ಏನು ಬರೀತಿರೋ ಅದನ್ನೇ ಇಲ್ಲಿ ರಿಪೀಟ್ ಮಾಡಬೇಕು. 1/6 ಇಂಟು 3/4 ಪ್ಲಸ್ P ಆಫ್ E2 ಏನು? 5/6 ಇಂಟು P ಆಫ್ A ಅಂಡರ್ E2 1/4. ಈ ಥರ ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಫೈನಲಿ ವಾಟ್ ಸಿಂಪ್ಲಿಫಿಕೇಶನ್, 3/24 ನ್ಯೂಮರೇಟರ್, ಇಲ್ಲಿ 3/24 ಪ್ಲಸ್ 5/24. ಫೈನಲ್ ಏನಾಗುತ್ತೆ, ನೀವು ಸಿಂಪ್ಲಿಫೈ ಮಾಡಿದಾಗ ಮೇಲೆ ನ್ಯೂಮರೇಟರ್ 3 ಉಳ್ಕೊಳ್ಳುತ್ತೆ. 25 ಪ್ಲಸ್ 8/24, 24 ಕ್ಯಾನ್ಸಲ್ ಆಗಿ 3/8. ದಿಸ್ ಈಸ್ ಯುವರ್ ಆನ್ಸರ್ ಅಕಾರ್ಡಿಂಗ್ ಟು ಬೇಸ್ ಥಿಯರಮ್. ನೋಡಿ 3 ಮಾರ್ಕ್ಸ್ ಕ್ವೆಶನ್ನು ಎಷ್ಟು ಈಸಿಯಾಗಿದೆ. ನೀವು
ಐಡೆಂಟಿಫೈ ಮಾಡ್ಕೊಳ್ಳೋದು ಮತ್ತು ಸಾಲ್ವ್ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಒಂದು 8-9 ಕ್ವೆಶನ್ಸ್ ಇದೆ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 100% ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವೆಶನ್. ಸೊ ಆ ಥರ ಕ್ವೆಶನ್ಸ್ನೆಲ್ಲ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಇದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋದು. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮು? ಸೊ ಮೋಸ್ಟ್ ಆಫ್ ದಮ್ ನಿಮಗೆ ಕೊಡುವಂತಹ ಪ್ರಾಬ್ಲಮ್ಸು 3 ಮಾರ್ಕ್ಸ್ ಆಗಿರೋದ್ರಿಂದ ನಿಮಗೆ 2 ಇವೆಂಟ್ಗೆ ರೆಸ್ಟ್ರಿಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಮೋರ್ ಪ್ರಾಬ್ಲಮ್ಸ್ ಆನ್ 2 ಇವೆಂಟ್ಸ್. 2 ಇವೆಂಟ್ಸ್ ರೆಸ್ಟ್ರಿಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಾವು ಇಲ್ಲಿ ಎ ಬ್ಯಾಗ್ ಕಂಟೈನ್ಸ್ 3 red and 4 black balls while another bag 2 contains 5 red and 6 balls. ಸೊ ಇಲ್ಲಿ 2 ಬ್ಯಾಗ್ ಇದೆ. ಒಂದರಲ್ಲಿ 3 ರೆಡ್ 4 ಬ್ಲ್ಯಾಕ್, ಇನ್ನೊಂದರಲ್ಲಿ 5 ರೆಡ್ 6 ಬ್ಲ್ಯಾಕ್. ಓಕೆ, ಫಸ್ಟ್ ಥಿಂಗ್ ಸೆಲೆಕ್ಷನ್ ಆಫ್ ದ ಬ್ಯಾಗ್ ನಮಗೆ ಬೇಕು. E1 be the probability of event of ball, event of selecting the bag. So the probability of first bag E1 ಬರೋ ಸಾಧ್ಯತೆಗಳು ಎಷ್ಟಿರುತ್ತೆ, ಅದು probability of second bag E2 ಬರೋ ಸಾಧ್ಯತೆಗೆ ಎರಡರಲ್ಲಿ ಯಾವುದಾದ್ರು ಒಂದು ಬರೋ ಸಾಧ್ಯತೆ. ಸೊ P of E1 and E2 ಅಂದರೆ ಇವೆಂಟ್ ಆಫ್ ಸೆಲೆಕ್ಟಿಂಗ್ ದ ಬ್ಯಾಗ್ಸ್, ವೆದರ್ E1 ಅಥವಾ ಮತ್ತು E2 ಸೆಲೆಕ್ಟಿಂಗ್ ದ ಬ್ಯಾಗ್. ಈ 2 ಬ್ಯಾಗಲ್ಲಿ ಯಾವುದಾದ್ರು ಒಂದು ಬ್ಯಾಗ್ ತೊಗೊಳ್ಬೋದಲ್ವಾ. ಸೊ 2 ಬ್ಯಾಗ್ ಇದೆ, 2ರಲ್ಲಿ ಒಂದು. ಸೊ ಪ್ರಾಬಬಿಲಿಟಿ ಆಫ್ E1 is equal to probability of E2. So that is equal to 1/2. Is that clear? Now next, what is the probability of selecting the red ball from the first bag? ಇಲ್ಲಿ ನೋಡ್ತಾ ಇದ್ದಂಗೆ the probability of selecting the red ball from the first bag is 3 red balls ಇದೆ divided by total balls ಎಷ್ಟಿದೆ ಇಲ್ಲಿ 3 + 4 7 ಇದೆ. And the probability of selecting the red ball from the second bag, that is nothing but 5 divided by 11 ಇದೆ. ನೋಡಿ ಇದೆ ಡಾಟಾಸ್. ಇಲ್ಲೇನು ಕೇಳಿದ್ದಾರೆ, 3 red ball 4 black balls, bag 2 contains 5 red and 6. ಸರಿ ಆಯಿತು. 1 ball is drawn out the random from 1 bags and it is found to be red. Find the probability that it was drawn from the bag 2. Find the probability of getting the red ball or another red ball, getting the red ball from the bag 2 ಅಂದರೆ E2. ಸೊ probability of E2 ಅಂಡರ್ ಎ ಬೇಕಾಗಿದೆ ನೋಡಿ. ಸೊ probability, so how do you find probability of E2 ಬೇಸ್ ಥಿಯರಮ್ ಪ್ರಕಾರ ಇಂಟು probability of R under E2 divided by ಪ್ಲಸ್ ಇಲ್ಲೇನು ಬರ್ದಿದ್ದೀರೋ ಅದನ್ನು ಇಲ್ಲಿ ಬರ್ಕೊಂಡ್ಬಿಡಿ. probability of E2 ಇಂಟು probability of R under E2. ಇಲ್ಲಿ probability of ಸೇಮ್ E1 ಮಾಡ್ಕೊಳ್ಳಿ ಅಷ್ಟೇ. probability of E1 ಇಂಟು probability of R under E1. ನೋಡಿ ಅರ್ಥ ಆಯ್ತಾ ನಿಮಗೆ? ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. probability of E2 ನಿಮಗೆ ಗೊತ್ತಿದೆ 1/2 ಇಂಟು probability of R under E2 5/11 ಡಿವೈಡೆಡ್ ಬೈ ಒಂದು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು 1/2 ಇಂಟು 5/11. ನೋಡಿ ಇಲ್ಲಿ probability of E1 ಏನೋ 1/2 ಇಂಟು 3/7. ಸೊ ಫೈನಲಿ ವಾಟ್ ವಿ ಕ್ಯಾನ್ ಡೂ ಈಸ್ ಸಿಂಪ್ಲಿಫೈ. ಆಫ್ ಕಾಮನ್ ಇದೆ, ಆಫ್ನ ಕಾಮನ್ಗೆ ತೆಗೆದು ಎಲ್ಲಾದರೂ ಕ್ಯಾನ್ಸಲ್ ಮಾಡ್ಬೋದು. ಆಫ್ನ ನಾವು ತೆಗೆದ್ರೆ ನ್ಯೂಮರೇಟರ್ಲಿ 5/11 3/7 ಪ್ಲಸ್ 5/11 ಡಿನಾಮಿನೇಟರ್ಲು ಆಫ್ ಕಾಮನ್ ಬರುತ್ತೆ, ಆಫ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5/11 ಯು ಸಿಂಪ್ಲಿಫೈ 5/11 ಇದೆ. ಇದು 11 3s are 33 ಪ್ಲಸ್ 7 5s are 35 ಡಿವೈಡೆಡ್ ಬೈ 11. ಈ 11 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಉಳ್ಕೊಳ್ಳೋದು 5 11 ಇಂಟು 7. ಸೊ 5 ಡಿವೈಡೆಡ್ ಬೈ 68 ಡಿವೈಡೆಡ್ ಬೈ 7. ಈ 7 ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ. ಸೊ ಫೈನಲ್ ಆನ್ಸರ್ ಈಸ್ 35 ಡಿವೈಡೆಡ್ ಬೈ 68.
8 ಆಗುತ್ತೆ. ನೋಡಿ ಅರ್ಥ ಆಯ್ತಾ? ಪ್ರಾಬ್ಲಮ್ಸು ಏನೇನು ಮಾಡಿದ್ದೀನಿ. ಫಸ್ಟ್ ಆಫ್ ಆಲು 2 ಬ್ಯಾಗ್ ಕೊಟ್ಟಿದ್ದಾರೆ. ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬ್ಯಾಗ್ ಇಟ್ ಸೆಲ್ಫ್ ಇಸ್ 1/2. E1 is the event of selecting the bag, first bag. E1 is the E2 is the selecting of the second bag. So probability of any bag E1 ಬರುವಂಥ ಚಾನ್ಸಸ್ ಅಥವಾ ಬ್ಯಾಗ್ ಸೆಕೆಂಡ್ ಬ್ಯಾಗ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ? 1/2. ಪ್ರಾಬಬಿಲಿಟಿ ಆಫ್ ಆರ್ ಅಂಡರ್ E1 ಏನು? 3/7. ಪ್ರಾಬಬಿಲಿಟಿ ಆಫ್ ಆರ್ ಅಂಡರ್ E2 5/11. ಅಂದರೆ ಗೆಟಿಂಗ್ ದ ರೆಡ್ ಬಾಲ್ ಫ್ರಮ್ ದ ಬ್ಯಾಗ್ 2. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಇಲ್ಲಿ ಏನು ಬರೆದಿರ್ತೀನೋ ಒಂದು ವ್ಯಾಲ್ಯೂ ಡಿನಾಮಿನೇಟ್ರಲ್ಲೂ ಕೂಡ ಅದೇ ಬರುತ್ತೆ 1. ಸೊ ಇಲ್ಲಿ ಏನು ಬರ್ತಿದ್ದೀನೋ ಅದು ಇಲ್ಲಿದೆ. ಹಂಗಾದರೆ ಇದನ್ನು ನೀವು ಕ್ಲೀನಾಗಿ ಇದನ್ನು ಬರ್ಕೊಳ್ಳೋದು ಕಲಿಬೇಕು. ಸೊ ಬೇಸ್ ಥಿಯರಮ್ ತುಂಬ ಈಸಿ ಇದೆ ಈ ರೀತಿ ಲಾಜಿಕಲ್ ಆಗಿ ನೀವು ಅಪ್ರೋಚ್ ಮಾಡ್ತಾ ಹೋದಾಗ. ಸೊ ಸಿಂಪ್ಲಿಫೈ ಮಾಡಿ 35/8 ಬಂತಾ? ಗೊತ್ತಾಯ್ತಾ? ನೋಡಿ ಇದು ಏನು ಯಾಕೆ E2 ಬರ್ಕೊಂಡಿದ್ದೀನಿ ಅಂತಂದರೆ ಅವ್ರು ಕೇಳಿದ್ದಾರೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಡ್ರಾನ್ ಫ್ರಮ್ ದ ಬ್ಯಾಕ್ 2. ಸೊ ಯು ಹ್ಯಾವ್ ಟೇಕನ್ ರ್ಯಾಂಡಮ್ಲಿ ರೆಡ್ ಬಾಲ್, ರೆಡ್ ಬಾಲ್ ಬಂದಿದೆ ನಿಮ್ಮ ಕೈಗೆ. ಅದು ಬ್ಯಾಕ್ 2 ಇಂದ ಬರೋ ಸಾಧ್ಯತೆಗಳು, ರೆಡ್ ಬಾಲ್ ಬಂದಿದೆ, ಬ್ಯಾಕ್ 2 ಇಂದ ಬರೋ ಸಾಧ್ಯತೆಗಳು ಎಷ್ಟು ಅಂತ ಕೇಳಿದಾಗ ಬೇಸ್ ಥಿಯರಮ್ ಯೂಸ್ ಮಾಡಿ ನೀವು ಬರ್ಕೊಳ್ತೀರಾ. ಸೊ E1 E2 ಅನ್ನೋದು ಬ್ಯಾಗ್ ಸೆಲೆಕ್ಷನ್ ಆಗುತ್ತೆ. P of R under E1 ಅಂದರೆ ರೆಡ್ ಬಾಲ್ ಫ್ರಮ್ ದ ಫಸ್ಟ್ ಬ್ಯಾಗ್, ರೆಡ್ ಬಾಲ್ ಫ್ರಮ್ ದ ಸೆಕೆಂಡ್ ಬ್ಯಾಗ್. ವೆರಾಸ್ ಹಿಯರ್ ಯು ಹ್ಯಾವ್ ಗಾಟ್ ದ ರೆಡ್ ಬಾಲ್, ವಾಟ್ ಈಸ್ ದ ಪ್ರಾಬಬಿಲಿಟಿ that is selected from the second. See whether everyone understood. ಅರ್ಥ ಆಗ್ತಾ ಇದೆಯಾ ನೋಡಿ? ಇದು ಬರ್ದಿರೋದು ಗೊತ್ತಾಯ್ತಾ? ಇದು ಗೊತ್ತಾಯ್ತಾ? ಸೊ ರಿವರ್ಸ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ, ರಿವರ್ಸ್ ಕಂಡೀಷನಲ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ಬೇಸ್ ಥಿಯರಮ್ನ. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಇದು ಅನ್ ಅರ್ನ್ ಕಂಟೈನ್ಸ್ 5 red, 5 red and 5 black balls. So now illi let us try to do this problem. 5 red and 5. A ball is drawn random. Its color is noted. It is returned to urn. ಅಂದರೆ ನೀವು ಡ್ರಾ ಮಾಡ್ತೀರಾ, ಡ್ರಾ ಮಾಡಾದ್ಮೇಲೆ ಮತ್ತೆ ಬಾಕ್ಸ್ ಒಳಗಡೆ ಹಾಕ್ತೀರಾ. Moreover, 2 additional balls of the color drawn are put in the urn. ಅಂದರೆ ಏನಾಗುತ್ತೆ, ನಿಮಗೆ ರೆಡ್ ಬಂದಿದೆ ಅಂದರೆ ಬಾಲ್ ನೀವು ಸರ್ಚ್ ಮಾಡಿದಾಗ ರೆಡ್ ಬಂತು ಅಂದರೆ 2 ರೆಡ್ ಬಾಲ್ ಹಾಕ್ತೀರಾ. ಸೊ ಇಲ್ಲಿ 7 ರೆಡ್ ಆಗುತ್ತೆ, 5 ಬ್ಲ್ಯಾಕ್ ಆಗುತ್ತೆ. The color is noted. It is returned to the urn. ಅಂದರೆ ಆ ಬ್ಯಾಗ್ ಒಳಗೆ ಮತ್ತೆ ವಾಪಸ್ ಹಾಕ್ತೀರಾ ಅಂತ. ಮೋರ್ ಓವರ್ 2 additional balls of the same color are drawn or put into the urn, then the ball is drawn at the random. ಅಕಸ್ಮಾತ್ ಬ್ಲ್ಯಾಕ್ ಬಂದಿದ್ರೆ, ಬ್ಲ್ಯಾಕ್ ಬರೋ ಅಂತ ನೀವು ಬಾಲ್ನ ಪಿಕ್ ಮಾಡಿದಾಗ, ಉರ್ನ್ ಅಂದರೆ ಇದು ನಥಿಂಗ್ ಬಟ್ ಒಂದು ಬ್ಯಾಸ್ಕೆಟು, ಆ ಬ್ಯಾಸ್ಕೆಟಿಂದ ನಿಮಗೆ ಬಾಲ್ ಪಿಕ್ ಮಾಡಿದಾಗ ಬ್ಲ್ಯಾಕ್ ಬಂತು. ಬ್ಲ್ಯಾಕ್ ಬಂದಾಗ ನೀವು 2 ಬ್ಲ್ಯಾಕ್ ಬಾಲ್ಸ್ನ ಹಾಕ್ತೀರಾ. ಸೊ 7 ಬ್ಲ್ಯಾಕ್ ಆಗುತ್ತೆ, ಇಲ್ಲಿ 5 ರೆಡ್ ಆಗುತ್ತೆ. ಸೊ now the question ಇಲ್ಲಿ probability of drawing red in a first attempt. ಇದು ಒಂದು ಕೇಸು. probability of drawing red in the first attempt is nothing but 5 divided by 10. That is nothing but 1/2. Correct alva? Now you get red and you add red. Red na add ಮಾಡಿದ್ದೀವಿ. Now probability of drawing red in the second draw. Drawing red ಬರೋ ಚಾನ್ಸಸ್ ಎಷ್ಟಿದೆ? ರೆಡ್ ಬರೋ ಚಾನ್ಸಸ್, ನಿಮ್ಗೆ ರೆಡ್ ಬಂತು, ರೆಡ್ಡೇ ಇದೆ ಆಗ ಸಾಧ್ಯತೆಗಳೇನಿದೆ? 7 divided by 12. See whether everyone understood. ಇದು ಒಂದು ಸಾಧ್ಯತೆಗಳೇ. ಎರಡನೇ ಸಾಧ್ಯತೆ ಇಲ್ಲಿ ನೋಡಿ, ಇನ್ನೊಂದು ಇದು ಸಾಧ್ಯತೆ. ಇಲ್ಲಿ ನೋಡಿ 1/2 ಇಲ್ಲಿ ಬಂದುತ್ತೆ, ರೆಡ್ ಆದರೆ ಅಕಸ್ಮಾತ್ ಬ್ಲ್ಯಾಕ್, ಪ್ರಾಬಬಿಲಿಟಿ ಆಫ್ ನೀವು ಡ್ರಾಯಿಂಗ್ ಬ್ಲ್ಯಾಕ್
ಬ್ಲ್ಯಾಕ್ ಬರೋ ಸಾಧ್ಯತೆ ಎಷ್ಟಿರುತ್ತೆ ಫಸ್ಟ್ ಅಟೆಂಪ್ಟಲ್ಲಿ? ಫಸ್ಟ್ ಡ್ರಾನಲ್ಲಿ ನಿಮಗೆ ಬ್ಲ್ಯಾಕ್ ಬರಬೇಕು ಅಂತಂದಾಗ ಏನು ಮಾಡ್ತೀರಾ? 5 ಡಿವೈಡೆಡ್ ಬೈ 10, ದಟ್ ಈಸ್ ನಥಿಂಗ್ ಬಟ್ 1/2. ನಾವು ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ರೆಡ್, ನೀವು ಬ್ಲ್ಯಾಕ್ ಬಾಲ್ನ ಆ್ಯಡ್ ಮಾಡಿದ್ದೀರಾ ಸೆಕೆಂಡ್ ಅಟೆಂಪ್ಟಲ್ಲಿ ಇಲ್ಲಿ ರೆಡ್ ಬರೋ ಚಾನ್ಸಸ್ ಎಷ್ಟಿದೆ? 5, ಟೋಟಲ್ ಔಟ್ ಆಫ್ 12, 5 ಡಿವೈಡೆಡ್ ಬೈ 12. ನೋಡಿ ಅರ್ಥ ಆಯ್ತಾ ಇದು? ದಿಸ್ ಇಸ್ ನಥಿಂಗ್ ಟು ರಿಲೇಟೆಡ್ ವಿತ್ ಬೇಸ್ ಥಿಯರಮ್ ಅಂತೇನಿಲ್ಲ, ಸುಮ್ಮನೆ ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಸೊ ಎರಡು ಸಾಧ್ಯತೆಗಳನ್ನ ನಾವು ಬರ್ಕೊಂಡಿದ್ದೀವಿ. ನೋಡಿ ಇದು 1/2 ಗೊತ್ತಾಯ್ತಾ? ಅಂದರೆ ಇಲ್ಲಿ ರೆಡ್ ಬರೋಂಥ ಚಾನ್ಸಸ್ಸು 1/2. ರೆಡ್ ಬಂದು ಇಲ್ಲಿಗೆ ಹೋಗ್ತೀರಾ ನೀವು ಸೆಕೆಂಡ್ ಕೇಸಲ್ಲಿ, ಇಲ್ಲಿ ರೆಡ್ ಬರೋ ಚಾನ್ಸಸ್ ಎಷ್ಟಿದೆ? 7/12. ಡ್ರಾಯಿಂಗ್ ಬ್ಲ್ಯಾಕ್ ಈಸ್ 1/2. ಬ್ಲ್ಯಾಕ್ ಬಂದು ಆ ಕೇಸ್ ಸೆಕೆಂಡ್ ಕೇಸಲ್ಲಿ ನಿಮಗೆ ರೆಡ್ ಬಾಲ್ ಬರೋ ಎಷ್ಟಿದೆ? 5/12. ನೌ ದ ಕ್ವೆಶನ್ ಈಸ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸೆಕೆಂಡ್ ಬಾಲ್ ಈಸ್ ರೆಡ್? ಸೆಕೆಂಡ್ ಬಾಲ್ ಈಸ್ ರೆಡ್ ಬರೋ ಅಂಥ ಚಾನ್ಸಸ್ ಎರಡಿದೆ. ಈ ಸಾಧ್ಯತೆಗಳು ಆಗುತ್ತೆ, ಇದು ಆಗುತ್ತೆ. ಜಸ್ಟ್ ಯು ಕೀಪ್ ಮಲ್ಟಿಪ್ಲೈಯಿಂಗ್, ದಟ್ ಈಸ್ ಪ್ರಾಬಬಿಲಿಟಿ ನಥಿಂಗ್. ಇದು ನಾಟ್ ಬೇಸ್ ಥಿಯರಮ್, ಇದು ಬೇಸ್ ಥಿಯರಮ್ ಅಲ್ಲ. ನೋ, ಇಟ್ಸ್ ನಾಟ್ ರಿಲೇಟೆಡ್ ಟು ಬೇಸ್ ಥಿಯರಮ್. ಇಟ್ಸ್ ಎ ಸಿಂಪಲ್ ಲಾಜಿಕಲ್ ಕನ್ಕ್ಲೂಷನ್ ಬರುವಂಥದ್ದು. ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಸೆಕೆಂಡ್ ಬಾಲ್ ರೆಡ್, ಸೆಕೆಂಡ್ ಬಾಲ್ ರೆಡ್ ಅಂತ ಚಾನ್ಸಸ್ ಅಂದರೆ 1/2, 7/12. ದಿಸ್ ಈಸ್ ಒನ್ ಪಾಸಿಬಿಲಿಟಿ. ಆರ್ 1/2 ಇಂಟು 5/12. ಎರಡೂ ಆಗಬೇಕು, ಫಸ್ಟ್ ಅಟೆಂಪ್ಟು ಮತ್ತು ಸೆಕೆಂಡ್ ಅಟೆಂಪ್ಟದು ಮಲ್ಟಿಪ್ಲಿಕೇಶನ್ 1/2 ಇಂಟು 5/12 ಆಗಬೇಕು, 1/2 ಇಂಟು 7/2. ಸೊ 1/2 ಈಸ್ ಕಾಮನ್, 7/12 ಪ್ಲಸ್ 5/12. ಸೊ 12 is ಸೇಮ್ ಆಗುತ್ತೆ. ಸೊ ಫೈನಲ್ ಲೆಫ್ಟ್ ಔಟ್ ಈಸ್ 1/2. ನೋಡಿ ಅರ್ಥ ಆಯ್ತಾ? ಸೊ ಇಲ್ಲೇನಾಗ್ತಿದೆ, ದಿಸ್ ಪ್ರಾಬ್ಲಮ್ ಇಸ್ ನಾಟ್ ರಿಲೇಟೆಡ್ ಟು ಬೇಸ್. ಇಲ್ಲೇನಾಗ್ತಾ ಇದೆ, ನೀವು ರೆಡ್ ಬಾಲು 5 ರೆಡ್ಡು 5 ಬ್ಲ್ಯಾಕು ಒಂದು ಉರ್ನಲ್ಲಿ ಕೊಟ್ಟಿದ್ದಾರೆ, ಅಂದರೆ ಒಂದು ಬ್ಯಾಸ್ಕೆಟಲ್ಲಿ. ರೆಡ್ ಬಾಲ್ ಬರೋ ಸಾಧ್ಯತೆಗಳು ಏನಿದೆ? 5/10. ಬ್ಲ್ಯಾಕ್ ಬಾಲ್ ಫಸ್ಟ್ ಅಟೆಂಪ್ಟಲ್ಲಿ ನೀವು ಡ್ರಾ ಮಾಡಿದಾಗ ಬ್ಲ್ಯಾಕ್ ಬಾಲ್ ಬರೋ ಸಾಧ್ಯತೆ 1/2. ನಿಮಗೆ ರೆಡ್ ಬಂದಾಗ ಏನಾಗ್ತೀರಾ? 2 ರೆಡ್ಡನ್ನು ಸೇರಿಸ್ತೀರಾ. 2 ಅಡಿಷ್ನಲ್ ಬಾಲ್ಸ್ ಆಫ್ ದ ಸೇಮ್ ಕಲರ್ ಆರ್ ಡ್ರಾನ್ ಆರ್ ಪುಟ್ ಇನ್ ಟು ದ ಉರ್ನ್. ಕಲರ್ ನೋಟ್ ಡೌನ್ ಮಾಡ್ಕೊಂಡು ಅದು ಹಾಕ್ತೀರಾ. ರೆಡ್ ಹಾಕಿದ್ರೆ ರೆಡ್ ಹಾಕ್ತೀರಾ, ರೆಡ್ ಬಂದಾಗ ಬ್ಲ್ಯಾಕ್ ಬಂದರೆ 2 ಸಾಧ್ಯತೆಗಳಿದೆ. ಸೊ ಎರಡೂ ಸಾಧ್ಯತೆಗಳು ಅಲ್ಲೂ ಕೂಡ ಸೆಕೆಂಡ್ ಬಾಲ್ ರೆಡ್ ಬರೋಂಥ ಚಾನ್ಸಸ್ ಏನು ಕೇಳಿದ್ದಾರೆ. ಸೊ ಸೆಕೆಂಡ್ ಬಾಲ್ ರೆಡ್ ಬರೋಂಥ ಚಾನ್ಸಸ್ ಒಂದು 7/12, ಇನ್ನೊಂದು 5/12. ಸೊ 1/2 is common, 7/12 plus 5/12 if you add it. So final answer is 1/2. ಯಾಕಂದರೆ ಡಿನಾಮಿನೇಟರ್ ಸೇಮ್, 5 plus 7 ಆ್ಯಡ್ ಮಾಡಿ 12 ಬರುತ್ತೆ. 12 divided by 12 it is 1. ಸೊ ಆನ್ಸರ್ is 1/2. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್? ಸೊ ನಥಿಂಗ್ ಟು ಡೂ ವಿತ್ ದ ಬೇಸ್ ಥಿಯರಮ್. ಇಟ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪಾಯಿಂಟ್ ಆಫ್ ವ್ಯೂ. ನೋಡಿ, ಯಾಕಂದರೆ ಇಲ್ಲಿ ಕಾಮನ್ ಇಲ್ಲ, ಒಂದು ಕಾಮನ್ ಇವೆಂಟ್ ಎ ಅಂತ ಇನ್ನೊಂದು ಇಲ್ಲ ಇಲ್ಲಿ. ಸೂಕ್ಷ್ಮವಾಗಿ ಗಮನಿಸಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನೌ ಆ್ಯನ್ ಇನ್ಶೂರೆನ್ಸ್ ಕಂಪನಿ ಇನ್ಶ್ಯೂರ್ಡ್ 2000 ಸ್ಕೂಟರ್ ಡ್ರೈವರ್ಸ್ ಇನ್ಶ್ಯೂರ್ ಮಾಡಿದ್ದಾರೆ. 2000 ಸ್ಕೂಟರ್ ಡ್ರೈವರ್ಸ್, 4000 ಕಾರ್ ಡ್ರೈವರ್ಸ್, 6000 ಟ್ರಕ್ ಡ್ರೈವರ್ಸ್. ದ ಪ್ರಾಬಬಿಲಿಟಿ ಆಫ್ ಅನ್ ಆಕ್ಸಿಡೆಂಟ್ಸ್ ಆರ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಸ್ಕೂಟರ್ ಆಗಿರ್ಬೋದು 0.001, ವಿತ್ ರೆಸ್ಪೆಕ್ಟ್ ಟು ಕಾರ್ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ಟ್ರಕ್ ಆಗಿರ್ಬೋದು. ನಾವು ಒನ್ ಆಫ್ ದ ಇನ್ಶ್ಯೂರ್ಡ್ ಪರ್ಸನ್ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್. ಓಕೆ, ಇದು ಕಾಮನ್ ಇವೆಂಟ್. ಇದು ಸ್ಕೂಟರ್ ಡ್ರೈವರ್ ಜೊತೆ ಆಕ್ಸಿಡೆಂಟ್ ಆಗ್ಬೋದು, ಕಾರ್ ಡ್ರೈವರ್ ಜೊತೆ ಆಗ್ಬೋದು, ಅಥವಾ ಟ್ರಕ್ ಡ್ರೈವರ್ ಜೊತೆ ಆಗೋ ಸಾಧ್ಯತೆಗಳು ಇರುತ್ತೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಈಸ್ ಎ ಸ್ಕೂಟರ್ ಡ್ರೈವರ್? ಅಂತ ಹೇಳಿದ್ದಾರೆ. ನಾವು ಸೊಲ್ಯೂಷನ್ ನೋಡಿ, ಪ್ರಾಬಬಿಲಿಟಿ E1 be the probability of selecting the scooter driver. ಸ್ಕೂಟರ್ ಡ್ರೈವರ್ ಸೆಲೆಕ್ಟ್ ಮಾಡೋ ಚಾನ್ಸಸ್ ಎಷ್ಟಿದೆ? ಸ್ಕೂಟರ್ ಡ್ರೈವರು ಪ್ರಾಬಬಿಲಿಟಿ ಆಫ್ E1 ಎಷ್ಟಿದೆ? ಒಟ್ಟಾರೆ 2000 ಫೇವರಬಲ್ ಆಗಿರೋದು. ಟೋಟಲ್ ಡ್ರೈವರ್ಸ್ ಎಷ್ಟಿದ್ದಾರೆ? 2000, 4000, 6000. 4000, 6000 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. 4000
ಪ್ಲಸ್ 6000 ಡ್ರೈವರ್ಸು ಪ್ಲಸ್ ಸ್ಕೂಟರ್ ಡ್ರೈವರ್ಸು 2000. ಸೊ ಒಟ್ಟು 12,000 ಆಯಿತು. ಸೊ 12,000 ಅಂದರೆ 2 1/6 ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಸ್ಕೂಟರ್ ಡ್ರೈವರ್ ಇಸ್ 1/6. ಸೇಮ್ ವೇ ದ ಪ್ರಾಬಬಿಲಿಟಿ ಆಫ್ E to be the car driver, the probability of selecting the car driver is 4 divided by 12,000. 4,000 divided by 12,000. So that is equal to probability of a car driver selecting a car driver is 4 1/3 ಆಗುತ್ತೆ. ಇದು 1 divided by 3. ಸೊ ಇದು 1/3 ಆಗುತ್ತೆ. ನೋಡಿ ಅರ್ಥ ಆಯ್ತಾ? So now what is the truck driver? The probability of is a truck driver is nothing but the 6,000 divided by 12,000. So the probability of is a truck driver is equal to 1/2. Now he meets with an accident. Sorry, the probability of a scooter driver accident, ಸ್ಕೂಟರ್ ಡ್ರೈವರ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಎಷ್ಟಿದೆ? 0.01. ದ ಪ್ರಾಬಬಿಲಿಟಿ ಆಫ್ ಕಾರ್ ಡ್ರೈವರ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಏನಿದೆ? 0.03. ದ ಪ್ರಾಬಬಿಲಿಟಿ ಆಫ್ ಆಕ್ಸಿಡೆಂಟ್ ಆಗೋದು ಯಾರ್ದು? ಟ್ರಕ್ದು. E3 ಅಂದರೆ ಟ್ರಕ್ ಅಲ್ವಾ? 0.15 ಇದೆ. ನಾವು ದ ಕ್ವೆಶನ್, ಇದು 3 ಇವೆಂಟ್ಸ್ ಇರೋವಂಥದ್ದು ನೋಡಿ, ಇಲ್ಲಿ ನಿಮಗೆ 3 ಇವೆಂಟ್ಸ್ ಇರೋದ್ರಿಂದ now the question is, according to Bayes theorem, the probability of selecting insured person meets with an accident, he is a scooter driver ಅಂದರೆ E1 ಬರೀತೀರಾ. ಸೊ probability of E1 into probability of A under E1, ಇದು ಬೇಸ್ ಥಿಯರಮ್ದು ನೀಟಾಗಿ ಇದು ಬರ್ಕೋಬೇಕು. ಇದನ್ನು ಒಂದು ವರ್ಷ ಕೇಳಿದ್ದಾರೆ ಎಕ್ಸಾಮಲ್ಲಿ. ಈಗ ಡಿವೈಡೆಡ್ ಬೈ ಪಿ ಆಫ್ E1 ಇಂಟು ಪಿ ಆಫ್ ಎ ಅಂಡರ್ E1 ಸೇಮ್. ಇದನ್ನು ರಿಪೀಟ್ ಮಾಡ್ತಾ ಹೋಗಿ ಅಷ್ಟೇ. E1 ಜಾಗದಲ್ಲಿ E2 ಹಾಕಿ. ಪಿ ಆಫ್ E2 ಪಿ ಆಫ್ ಎ ಅಂಡರ್ E2 ಪ್ಲಸ್ ಪಿ ಆಫ್ E3 ಇಂಟು ಪಿ ಆಫ್ ಎ ಅಂಡರ್ E3. ಸೊ ದಿಸ್ ಈಸ್ ವಾಟ್ ದ ವ್ಯಾಲ್ಯೂಸ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ. ಪಿ ಆಫ್ E1 ನಿಮಗೆ ಗೊತ್ತಿದೆ 1/6 ಮಲ್ಟಿಪ್ಲೈಡ್ ಬೈ 0.0. ಸೊ 0.01 ಡಿವೈಡೆಡ್ ಬೈ 6. ಆ ವ್ಯಾಲ್ಯೂ ಒಂದು ರಿಪೀಟ್ ಮಾಡ್ಕೊಳ್ತೀರಾ. 0.01 ಡಿವೈಡೆಡ್ ಬೈ 6 ಒಂದಕ್ಕೆ. ಇನ್ನೊಂದು ಪಿ ಆಫ್ E2 ಬಂದ್ಬಿಟ್ಟು 1/3. ಸೊ 0.03 ಡಿವೈಡೆಡ್ ಬೈ 3 ಪ್ಲಸ್ 0.15 ಡಿವೈಡೆಡ್ ಬೈ 2. ಸೊ ದ್ಯಾಟ್ ಈಸ್ ಈಕ್ವಲ್ ಟು 0.01 ಡಿವೈಡೆಡ್ ಬೈ 6. 6 ಎಲ್ ಸಿ ಎಮ್ ತಗೊಂಡಾಗ ಇಲ್ಲಿ ಉಳ್ಕೊಳ್ಳೋದು 0.01 ಪ್ಲಸ್ ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ 2 ಮಲ್ಟಿಪ್ಲೈ 0.06 ಆಗುತ್ತೆ. ಪ್ಲಸ್ ಇಲ್ಲಿ ಮತ್ತೆ 3 ಮಾಡ್ಕೊಳ್ಳಿ 0.45 ಆಗುತ್ತೆ. 45. ಸೊ 6 ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ಉಳ್ಕೊಳ್ಳೋದು 0.01 ಡಿವೈಡೆಡ್ ಬೈ 45 0.06 51 ಮತ್ತು 52 0.52. ದಟ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 52 ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಆನ್ಸರ್? ವಾಟ್ ಈಸ್ ದ ಒನ್ ಆಫ್ ದ ಇನ್ಶೂರ್ಡ್ ಪರ್ಸನ್ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್. ವಾಟ್ ಈಸ್ ದ ಪ್ರೊಬಬಿಲಿಟಿ ದಟ್ ಈಸ್ ಎ ಸ್ಕೂಟರ್ ಡ್ರೈವರ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 52. 1 ಡಿವೈಡೆಡ್ ಬೈ 52. ಸೊ ಅವನು ಇನ್ಶೂರ್ಡ್ ಪರ್ಸನ್ ಒಬ್ಬ ಆಕ್ಸಿಡೆಂಟಲ್ಲಿ ಮೀಟ್ ಆಗ್ತಾ ಇದ್ದಾನೆ. ಅವ್ನು ಸ್ಕೂಟರ್ ಡ್ರೈವರ್ ಆಗೋ ಚಾನ್ಸಸ್ ಎಷ್ಟಿದೆ ಅಂತಂದರೆ 1/52. ಇದೇ ಥರ ಕಾರ್ದು ಬೇಕಾದರೆ ಕಂಡುಹಿಡಿಬೋದು. ಮೇಲೆ ನ್ಯೂಮರೇಟರ್ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಟ್ರಕ್ದು ಕಂಡುಹಿಡಿಬೋದು. ಮೇಲೆ ನ್ಯೂಮರೇಟರ್ ಮಾತ್ರ ವ್ಯಾಲ್ಯೂಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯು ಕ್ಯಾನ್ ಫೈಂಡ್ ಔಟ್ ದ್ಯಾಟ್ ವ್ಯಾಲ್ಯೂ. ಇಸ್ ದಟ್ ಕ್ಲಿಯರ್? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ ಅರ್ಥ ಆಯ್ತಾ? ಇದು ಮೂರು ಈವೆಂಟ್ಸ್ ಇದೆ ಇಲ್ಲಿ. 3 ಈವೆಂಟ್ಸ್ E1 E2 E3. ಕಾರ್, ಸ್ಕೂಟರ್, ಕಾರ್, ಟ್ರಕ್. ಸೊ ನಮಗೆ ಬೇಕಾಗಿರೋದು an insured person meets with an accident. What is the probability? is a scooter driver. ಆಕ್ಸಿಡೆಂಟ್ ಆಗೋಗಿದೆ, ಆದರೆ ಅವ್ನು ಸ್ಕೂಟರ್ ಡ್ರೈವರ್ ಆಗೋ ಚಾನ್ಸಸ್ ಎಷ್ಟು? ನೋಡಿ ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಇದು ಮತ್ತು ಇಲ್ಲಿ ಎ ಅನ್ನೋದು ಕಾಮನ್ ಅನ್ನೋದು ತಿಳ್ಕೊಳ್ಬೇಕು. ಎ ಇಸ್ ಎ ಕಾಮನ್ ಇಯರ್. ಫೈನ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಬ್ಯಾಗ್ ಕಂಟೈನ್ಸ್ 4 ರೆಡ್ ಆ್ಯಂಡ್ 4 ಬ್ಲ್ಯಾಕ್ ಬಾಲ್ಸ್. ಅನದರ್ ಬ್ಯಾಗ್ ಕಂಟೈನ್ಸ್. ಇದನ್ನು ಬ್ಯಾಗ್ ಪ್ರಾಬ್ಲಮ್ನ ನಾನು ಮಾಡಿದ್ದೀನಿ ಆಲ್ರೆಡಿ. ನೀವು ಟ್ರೈ ಮಾಡಿ ಇದನ್ನು. ಸೊ ನಿಮಗೆ
ಆನ್ಸರು 2/3 ಬರಬೇಕು. ಫಸ್ಟಲ್ಲೇ ಮಾಡಿದ್ದೀನಿ ಇದನ್ನು, ಅದು ನಂಬರ್ಸ್ ಚೇಂಜ್ ಆಗಿದೆ ಅಷ್ಟೇ, ಇಲ್ಲಿ 4 ಸೊ ಯು ಕ್ಯಾನ್ ಟ್ರೈ ದಿಸ್. ಆನ್ಸರ್ಸ್ 2/3 ಬರಬೇಕು. ಇನ್ ಆನ್ಸರಿಂಗ್ ಎ ಕ್ವಶನ್ ಆನ್ ಎ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್, ಎ ಸ್ಟೂಡೆಂಟ್ ಐದರ್ ನೋಸ್ ದ ಆನ್ಸರ್ ಆರ್ ಗೆಸ್ಸಸ್. ಒಂದು ಆನ್ಸರ್ MCQ ಆನ್ಸರ್ ಮಾಡುವಾಗ, CT ಆನ್ಸರ್ ಮಾಡುವಾಗ ಏನು ಮಾಡ್ತೀರಾ, ನಿಮ್ಗೆ ಗೊತ್ತಿರುತ್ತೆ, ಒಂದು ಆನ್ಸರ್ ಗೊತ್ತಿರುತ್ತೆ, ಇಲ್ಲಾಂದರೆ ಗೆಸ್ ಮಾಡ್ತೀರಾ. ಅರ್ಥ ಆಗ್ತದೆ ಈಗ? 3/4 be the probability that he knows the answer. So knows the answer. 1/4 the probability that he guesses. 1/4 he guesses. Now A be the event of assuming that the student who guesses at the answer will be correct with the probability 1/4. Assuming that the student who guesses at the answer will be correct with the probability 1/4. What is the probability that the student knows the answer given that answered is correctly? ಸೊ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ, ಇಲ್ಲೇನಾಗುತ್ತೆ, ಈವನ್ ಬಿ ದ ಈವೆಂಟ್ ಇನ್ ಆನ್ಸರಿಂಗ್ ಎ ಕ್ವೆಶನ್ ಮಲ್ಟಿಪಲ್ ಚಾಯ್ಸ್, ಸ್ಟೂಡೆಂಟ್ಸ್ ಐದರ್ ನೋಸ್ ದ ಆನ್ಸರ್. ಈವೆಂಟ್ ಸ್ಟೂಡೆಂಟ್ ನೋಸ್ ದ ಆನ್ಸರ್, ಆನ್ಸರ್ ಗೊತ್ತಿರೋ ಸಾಧ್ಯತೆಗಳು ಅದೆಷ್ಟಿದೆ? ಪ್ರಾಬಬಿಲಿಟಿ ಆಫ್ E1, that is nothing but 3/4. E2 be the event student guesses the answer. Student guess ಮಾಡ್ತಾನೆ, ಗೆಸ್ ಮಾಡೋ ಸಾಧ್ಯತೆಗಳು. ಸೊ ಪ್ರಾಬಬಿಲಿಟಿ ಆಫ್ E2 ಗೆಸ್ ಮಾಡೋಂಥ ಸಾಧ್ಯತೆಗಳು ಎಷ್ಟಿದೆ? 1/4. So now the question is, A be the event, ಇಲ್ಲಿ A ಅನ್ನೋದು event of answers correctly. Student answers correctly. So correctly. The probability of student with respect to E2, that is nothing but assuming that a student who guesses at the guess ಮಾಡ್ತಾನೆ, E2 guess ಮಾಡೋದು, ಬಟ್ ಆನ್ಸರ್ ಇಸ್ ಕರೆಕ್ಟ್, ದಟ್ ಈಸ್ ನಥಿಂಗ್ ಬಟ್ 1/4. ಅದನ್ನು ಕೊಟ್ಟಿದ್ದಾರೆ ಅಲ್ಲಿ. ಪ್ರಾಬಬಿಲಿಟಿ ಆಫ್ E2 ಅಂದರೆ ಗೆಸ್, ಬಟ್ ಈ ಆನ್ಸರ್ಸ್ ಕರೆಕ್ಟ್ಲಿ, ಗೆಸ್ ಮಾಡು ಆನ್ಸರ್ ಕರೆಕ್ಟ್ ಅಂದರೆ 1/4. ಇಸ್ ದಟ್ ಕ್ಲಿಯರ್? ಈ 1/4 ಹೇಗೆ ಬಂತು? ಇಫ್ ದಿಸ್ ಈಸ್ ದ ಸ್ಟೂಡೆಂಟ್ ಹೂ ನೋಸ್ ದ ಆನ್ಸರ್ 3/4, so it's complementary, so we say 1/4. whereas here on guess ಮಾಡಿದಾಗಲೂ ಕರೆಕ್ಟ್ ಆಗೋ ಚಾನ್ಸಸ್ 1/4 ಅಂತ ಕೊಟ್ಟಿದ್ದಾರೆ, ಅದು ಇದು ಆ 1/4 ಇದು ಇಲ್ಲಿ ಕೊಟ್ಟಿರೋದು, ಇದು ಇಲ್ಲಿ ನೋಡಿ, ಅರ್ಥ ಆಯ್ತಾ? ನಾವು ದ ಪ್ರಾಬಬಿಲಿಟಿ ಆಫ್ ಸ್ಟೂಡೆಂಟ್ ಹೂ ನೋಸ್ ದ ಆನ್ಸರ್ ಆ್ಯಂಡ್ ಆನ್ಸರ್ಸ್ ಕರೆಕ್ಟ್ಲಿ ಇಸ್ ಆಲ್ವೇಸ್ 1. ಯಾಕೆ? ಆನ್ಸರ್ ಗೊತ್ತಿರುತ್ತೆ, ಅವ್ನು ಆನ್ಸರ್ ಮಾಡಿದ್ದಾನೆ, ಆನ್ಸರ್ ಗೊತ್ತಿರೋ ಆನ್ಸರ್ನ ಮಾಡಿದ್ದಾನೆ ಅಂತಂದರೆ ದಟ್ ಪ್ರಾಬಬಿಲಿಟಿ ಆಲ್ವೇಸ್ ಇಸ್ ಟೇಕನ್ ಆಸ್ 1. ಇಟ್ಸ್ ಕರೆಕ್ಟ್. ಆನ್ಸರ್ ಗೊತ್ತಿರೋ ಆನ್ಸರ್ನ ನೀವು ಹೇಳ್ತೀರಾ ಅಂತಂದರೆ ಟ್ರೂ, ದಟ್ ಈಸ್ ಆಲ್ವೇಸ್ 1 ಹ್ಯಾಪ್ನಿಂಗ್. ಓಕೆ, ನೌ ದ ಕ್ವೆಶನ್ ಈಸ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಸ್ಟೂಡೆಂಟ್ಸ್ ನೋ ದ ಆನ್ಸರ್? ಸ್ಟೂಡೆಂಟ್ಸ್ knows the answer given that answered it correctly. So students knows the answer and answered it correctly. knows ಅಂದರೆ ಯಾವುದು ನಾವು ತಗೊಂಡಿರೋದು? E1 ಬರೀಬೇಕು. ಸೊ ಪ್ರಾಬಬಿಲಿಟಿ ಆಫ್ E1, ಪ್ರಾಬಬಿಲಿಟಿ ಆಫ್ A ಅಂಡರ್ E1 ಡಿವೈಡೆಡ್ ಬೈ ಇದು ಒಂದು ವ್ಯಾಲ್ಯೂ ಹಂಗೆ ಬರ್ಕೊಳ್ಬೇಕು, ಪ್ರಾಬಬಿಲಿಟಿ ಆಫ್ E1 into probability of A under E1 plus probability of E2 into probability of A under E2. ನೋಡಿ, ಅರ್ಥ ಆಯ್ತಾ? ಇಲ್ಲಿ ನೋಸ್ಗೆ, ಇಲ್ಲಿ ಇವೆಂಟ್ ಆನ್ಸರ್ಸ್ ಕರೆಕ್ಟ್ಲಿಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಇಲ್ಲಿ ಗೊತ್ತು ಅನ್ನೋದು, ನೋಸ್ ಅಂದರೆ ಗೊತ್ತು, ಈವೆಂಟ್ ಅಂದರೆ E1 ಅಂದರೆ ನೋಸ್, E2 ಅಂದರೆ ಗೆಸ್ಸಸ್. ಇಸ್ ದಟ್ ಕ್ಲಿಯರ್? ಆನ್ಸರ್ಸ್ ಕರೆಕ್ಟ್ಲಿ ಅಂದಾಗ 1/4. ಸೊ ನಾವು substitute the values. ಇಲ್ಲಿ 3/4
ಇದು 1 divided by 3/4 into 1 plus P of E2 1/4 into 1/4. Now simplify this. 3/4 ಹಾಗಿರುತ್ತೆ. 4 4s 16, ಇಲ್ಲಿ 1/16, ಇಲ್ಲಿ 3/4. So 16 you can take it as LCM and you can simplify this. Finally ಇದನ್ನು simplify ಮಾಡಿದ್ರೆ, ಇಲ್ಲಿ ಜಾಗ ಇಲ್ಲ, simplify ಮಾಡಿದ್ರೆ final answer you get it as 12/13. So try. ನೋಡಿ ಅರ್ಥ ಆಯ್ತಾ ಈ ಕ್ವೆಶನ್ನು? E1 be the event that student knows the answer. Students knows the answer. E2 be the event the student guesses. So student knows the answer is 3/4. The probability that he guesses, sorry ಇದು ಕಾಂಪ್ಲಿಮೆಂಟ್ ಅಲ್ಲ, the guesses ಇಲ್ಲಿ 1/4 ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಡಾಟಾ, ಇಲ್ಲಿ 1/4, ಇದು 3/4, ಇದು ಫಸ್ಟ್ ಡಾಟಾ ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರು? ಈ 1/4. What is this 1/4? This 1/4 is written here. That is assuming that the student who guesses E2 ಅಂದರೆ guesses, but answer will be the correct ಅಂದರೆ 1/4. ಇಷ್ಟು ಡಾಟಾನ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ಇದನ್ನು 1 ತೊಗೊಳ್ತೀನಿ. ಯಾಕೆ ಅಂತಂದರೆ ವೆನ್ ಈ ನೋಸ್ ದ ಆನ್ಸರ್ ಗೊತ್ತಿದೆ ಅಂದಮೇಲೆ ಅವನು ಆನ್ಸರ್ ಮಾಡ್ತಾನೋ ಇಲ್ವೋ? ಖಂಡಿತ ಮಾಡ್ತಾನೆ. ದ್ಯಾಟ್ ಪ್ರಾಬಬಿಲಿಟಿ ಇಸ್ 1. ಅದು ಕೊಟ್ಟಿಲ್ಲ, ನಾವು ತೊಗೊಳ್ತೀವಿ. ಇದನ್ನು ನಾವು ತೊಗೊಂಡಿರೋದು ಇದು ಬೇಸ್ ಥಿಯರಮ್ ಪ್ರಕಾರ ನಾವು ಮಾಡಿದ್ದೀವಿ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ knows the answer given that he has answered it correctly? Knows the answer given that he has answered it correctly. ನೋಡಿ ಅರ್ಥ ಆಯ್ತಾ? ಎ ಇಸ್ ಎ ಕಾಮನ್ ಇವೆಂಟ್. ಇಲ್ಲಿ ಎ ಅನ್ನೋದು ಕಾಮನ್, ಆನ್ಸರ್ಡ್ ಇಟ್ ಕರೆಕ್ಟ್ಲಿ ಅನ್ನೋದು ಎ ಅನ್ನೋದು, ಆ್ಯಂಡ್ ಯು ವಾಸ್ ನೋಯಿಂಗ್ ಇಟ್ ಅಂತ ಎ E1. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅರ್ಥ ಆಯ್ತಾ ನೋಡಿ? ಸೊ ದ್ಯಾಟ್ ಕಂಪ್ಲೀಟ್ಸ್ ಯುವರ್ ಬೇಸ್ ಥಿಯರಮ್. ಇನ್ನೊಂದು ಲ್ಯಾಬೊರೇಟರಿ ಬ್ಲಡ್ ಟೆಸ್ಟ್ ರಿಲೇಟೆಡ್ ಒಂದು ಕ್ವೆಶನ್ ಇದೆ. ಸೊ ಬ್ಲಡ್ ಟೆಸ್ಟ್ ರಿಲೇಟೆಡು, ಲ್ಯಾಬೊರೇಟರಿ ಬ್ಲಡ್ ಟೆಸ್ಟ್ ಇಸ್ 99% effective in detecting a certain diseases when it is in fact present. However, the test also yields a false positive results 0.5% of the healthy person tested. If a healthy person is tested, then with the probability of 0.05, the test will imply that he has disease. If 0.1% of the population actually has the disease, what is the probability that a person has a disease given that his test result is positive? Laboratory blood test is 99% effective ಅಂತ ಕೇಳಿದ್ದಾರೆ. However, the test also yields a false result to 0.5% ಅಂತ ಹೇಳಿದ್ದಾರೆ. Let it be. Okay. What is this 0.1? 0.1% of the population actually has the disease. Okay. So solution, E1 be the event of person having disease. So 0.1% actually has the disease. Andre probability of E1 is 0.1%. Probability of E1 is, probability of disease 0 ಅಂತ ಚಾನ್ಸಸ್ 0.1% ಯಾರಿಗೆ ಆಗಲಿ ಅಲ್ವಾ. 0.1% ಅಂದರೆ ಏನು ಬರೀತೀರಾ? 0.1 divided by 100, that is nothing but 1 divided by 1000. ಇದು ಫಸ್ಟ್ ಪಾಯಿಂಟ್. ಓಕೆ. E1. E2 opposite, event of the person not having the disease, ಅದಕ್ಕೆ ಆಪೋಸಿಟ್ not having the disease ಅಂದಾಗ probability of E2 ಏನು ಬರೀತೀರಾ? ರಿಮೈನಿಂಗ್ 1 ಮೈನಸ್ ಇದು ಗೊತ್ತಲ್ವಾ? ಇದು ಯಾಕಿದು 1/1000 ಇದಾತಾದರೆ ಉಳಿದಿದ್ದು ಆಪೋಸಿಟ್ ಬರದೇ ಇರೋವಂಥ ಚಾನ್ಸಸ್.
ಡಿಸೀಸ್ ಬರೋ ಚಾನ್ಸಸ್ಸು 1000 ಜನಕ್ಕೆ ಒಬ್ಬರು ಅಂತಂದರೆ ಬರದೇ ಇರೋಂಥ ಚಾನ್ಸಸ್ ಎಷ್ಟಾಗುತ್ತೆ 999 1999 ಜನಕ್ಕೆ ಬರಲ್ಲ, ಡಿಸೀಸ್ ಬರಲ್ಲ. ನಾಟ್ ಹ್ಯಾವಿಂಗ್ ದ ಡಿಸೀಸ್ ಅಂತ ಹೇಳ್ತೀವಿ. ಇಲ್ಲಿ ಎ, ವಾಟ್ ಈಸ್ ಎ ಇಯರ್? ಎ ಬಿ ದ ಈವೆಂಟ್ ಆಫ್ ಟೆಸ್ಟ್ ರಿಸಲ್ಟಿಂಗ್ ಬೀಯಿಂಗ್ ಪಾಸಿಟಿವ್. ಟೆಸ್ಟ್ ರಿಸಲ್ಟ್ ಮಾಡ್ತಾ ಇದ್ದಾರೆ ಬೀಯಿಂಗ್ ಪಾಸಿಟಿವ್, ಟೆಸ್ಟ್ ರಿಸಲ್ಟ್ ಬೀಯಿಂಗ್ ಪಾಸಿಟಿವ್ ಎ ಅಲ್ವಾ? ಸೊ ಇಲ್ಲಿ ಪ್ರಾಬಬಿಲಿಟಿ ಆಫ್ ಬೀಯಿಂಗ್ ಪಾಸಿಟಿವ್, so yields a false positive, 91 effective detect person when it is in fact 99% effective in detecting certain disease when it is in fact present. So disease ಇದೆ ಎ ಇದೆ, ಟೆಸ್ಟಿಂಗ್ ರಿಸಲ್ಟ್ ಬೀಯಿಂಗ್ ಪಾಸಿಟಿವ್ ಬರೋವಂಥ ಸಾಧ್ಯತೆಗಳು ಪ್ರೆಸೆಂಟ್ ಇದೆ ಅಂತ ಹೇಳೋಂಥದ್ದು. ದಟ್ ಈಸ್ 99%. ಅಂದರೆ ಎಷ್ಟಾಗುತ್ತೆ? 99/100 ಇದು. Now what is the probability, or the test also yields a false positive result, that is not having the result anta, not having disease illa, that is 0.5%. not having disease anta helodu 0.5%, that is nothing but 5/1000, 0.5%. ನಾವು ಡಾಟಾ ಇಷ್ಟು ಬಂತು ಬರ್ಕೊಂಡ್ರಿ, ಇದು ಬರ್ಕೊಂಡಾಯ್ತು ನೋಡಿ, ಎಲ್ರಿಗೂ ಅರ್ಥ ಆಯ್ತಾ? ಇದು ಒಂದು E1 ಅಂದರೆ ಪರ್ಸನ್ ಹ್ಯಾವಿಂಗ್ ದ ಡಿಸೀಸ್. ಆ ಪ್ರಾಬಬಿಲಿಟಿ ಎಷ್ಟಿದೆ? 1000ದಲ್ಲಿ ಒಬ್ಬನಿಗೆ. ಡಿಸೀಸ್ ಇಲ್ಲದೇ ಇರೋಂಥ ಚಾನ್ಸಸ್ ಎಷ್ಟಿದೆ? 1999 ಜನಕ್ಕೆ ಡಿಸೀಸ್ ಇಲ್ಲದೇ ಇರೋದು. ಎ ಬಿ ದ ಈವೆಂಟ್ ಆಫ್ ಟೆಸ್ಟ್ ರಿಸಲ್ಟ್ ಬೀಯಿಂಗ್ ದ ಪಾಸಿಟಿವ್ ರಿಸಲ್ಟ್ ಬರೋಂಥ ಸಾಧ್ಯತೆಗಳು, ಟೆಸ್ಟ್ ಮಾಡಿದಾಗ ಡಿಸೀಸ್ ಅಂತ ಹೇಳೋಂಥ ಸಾಧ್ಯತೆಗಳಿದೆ 99%. ಫಾಲ್ಸ್ ಆಗೋಂಥ ಚಾನ್ಸಸ್ಸು ಅಂದರೆ ಡಿಸೀಸ್ ಇಲ್ಲ ಅಂತ ಹೇಳೋಂಥ ಚಾನ್ಸಸ್ಸು ಟೆಸ್ಟ್ ಮಾಡಿದಾಗ ಫಾಲ್ಸ್ ಪಾಸಿಟಿವ್ ರಿಸಲ್ಟ್, ದಟ್ ಈಸ್ ನಥಿಂಗ್ ಬಟ್ 0.5%. 0.5%, that is nothing but 0.05. Now the question is what is the probability that a person has a disease? Now ಏನು ಕಂಡುಹಿಡಿಯಬೇಕಂದ್ರೆ person has the disease given that its result is a positive. Person has a disease that is given that the result is positive. P of E1 under A ಕಂಡುಹಿಡಿಯಬೇಕು by Bayes theorem. So probability of E1 under A ಏನು ಮಾಡ್ತೀರಾ? probability of E1 into probability of A under E1 divided by, ಅದು ಸೇಮ್ ರಿಪೀಟ್ ಮಾಡ್ತೀರಾ, probability of E1, probability of A under E1 ಸೇಮ್ ಬರೀತೀರಾ, ಪ್ಲಸ್ ಇಲ್ಲಿ E2 ಬರ್ಕೊಳ್ಬೇಕು, probability of E2 into probability of A under E2. ನೋಡಿ ಅರ್ಥ ಆಗ್ತಾ ಇದೆಯಾ? Now probability of E1, what is E1? Just now we have done, that is 1 divided by 1000 into A under E1 ನಿಮಗೆ ಗೊತ್ತಿದೆ 99 divided by 100. Now that is equal to ಸೇಮ್ ಇಲ್ಲಿ ಏನು ಬರ್ದಿದ್ದೀರಾ ಅದೇನೇ ಬರ್ಕೊಳ್ಳಿ, 1/1000 into 99/100 plus P of E2, you know that it is 5 divided by 1000 into P of A under E2, you know 999 divided by 1000. P of E2 ಬಂದ್ಬಿಟ್ಟು 999 divided by 1000. P of A under E2 ಬಂದ್ಬಿಟ್ಟು, ಸೊ ಯು ಕ್ಯಾನ್ ಸಿ ದಟ್ ಇದು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಯು ಸಿಂಪ್ಲಿಫೈ ಇಟ್. ಸಿಂಪ್ಲಿಫೈ ಏನು ಮಾಡ್ತೀರಾ? ಹೇಗೆ? ಇಲ್ಲಿ ಒಂದು 0 ಜಾಸ್ತಿ ಇದೆ, ಇಲ್ಲಿ 1000, ಇಲ್ಲಿ 1100 ಇದೆ. ಯು ಕ್ಯಾನ್, ವಾಟ್ ವಿ ಕ್ಯಾನ್ ಡೂ ಈಸ್ ಯು ಕ್ಯಾನ್ ಮಲ್ಟಿಪ್ಲೈ 10/10, ಇಲ್ಲೂ ಕೂಡ 10/10. ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಮಲ್ಟಿಪ್ಲೈ ಮಾಡ್ಕೋಬೋದು. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ? 990 ಡಿವೈಡೆಡ್ ಬೈ 990
plus 999 into 5. This is what you get. And finally you can simplify this. Finally if you simplify 990 divided by 990 ಎಲ್ಲನೂ ಸಿಂಪ್ಲಿಫೈ ಮಾಡಿ ಕಾಮನ್ ತೊಗೊಂಡು ಏನು ಬರ್ಕೊಳ್ಬೋದು 99 into 10 ಮಾಡ್ಕೊಳ್ಬೋದು. ಅದು ಆಲ್ರೆಡಿ ಇದೆಯಲ್ಲ 99 into 10 plus 999 into 5. What is common? 5 in the numerator. If you take common, so what is left? 99 into 2. Here also 99 into 2 plus 999. Next to 11 common ತೊಗೊಳ್ಬೋದು. 11 common ತೊಗೊಂಡ್ರೆ 22. ಇಲ್ಲೂ 22 ಬರುತ್ತೆ. 11 ನ್ಯೂಮರೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ 22 ಬರುತ್ತೆ. ಸೊ 22 ಪ್ಲಸ್ 999. If you add it, you get 133. ನೋಡಿ ಸಿಂಪ್ಲಿಫೈ ನೋಡಿ. ಯು ಟೇಕ್ ನೆಕ್ಸ್ಟ್ ಯು ಟೇಕ್ 11 ಔಟ್ಸೈಡ್. ಇಲ್ಲೂ ಕೂಡ 11 ಆಚೆ ತಗೊಳ್ಳಿ. ಇಲ್ಲೂ ಕೂಡ 11ನ 3ನ ಆಚೆ ತೊಗೊಂಡು ಅಥವಾ 11ನ ಆಚೆ ತೊಗೊಂಡು ಸಿಂಪ್ಲಿಫೈ ಮಾಡಿ. ಫೈನಲಿ 22/133 ಬರುತ್ತೆ. ಸಿ ವೆದರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ನೋಡಿ ಅರ್ಥ ಆಯ್ತಾ? 3 ಯು ಟೇಕ್ ಇಟ್ 3 ಕಾಮನ್ ತೊಗೊಂಡು ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ ಆನ್ಸರ್ 22/133 ಬರುತ್ತೆ. ಟ್ರೈ ಮಾಡಿ. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಸೊ ದಟ್ ಐ ವಿಲ್ ಸ್ಟಾಪ್ ಇಯರ್, ಆರ್ ಇಫ್ ಯು ವಾಂಟ್ ಐ ಕ್ಯಾನ್ ಟ್ರೈ ಇಟ್ ಇಯರ್. ನೋಡ್ಕೊಳ್ಳಿ, ಇಲ್ಲಿ 3 ಕಾಮನ್ ತೊಗೊಳ್ತೀರಾ. 3 ಕಾಮನ್ ತೊಗೊಂಡ್ರೆ 33 into 2 ಬರುತ್ತೆ. 3 ಕಾಮನ್ ತೊಗೊಂಡ್ರೆ 33 into 2 ಪ್ಲಸ್ 333 ಅಲ್ವಾ? 3 ಗೆಟ್ ಕ್ಯಾನ್ಸಲ್ಸ್. 3 11 ಟೈಮ್ಸ್, 3 11 ಟೈಮ್ಸ್, ಇಲ್ಲಿ 1 1 1. ಸೊ 3 ಕ್ಯಾನ್ಸಲ್ ಆಗುತ್ತೆ. 3 ಕಾಮನ್ ತಗೊಂಡಾಗ 11 into 2 ದಟ್ ಈಸ್ 22. 11 into 2 22 ಪ್ಲಸ್ 311 11 ಪ್ಲಸ್ 22 ಸೇರಿದರೆ 133. ಸೊ ಫೈನಲ್ ಆನ್ಸರ್ ಈಸ್ 22/133. ದ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ದಿಸ್ ಈವೆಂಟ್. ಸಿ ವೆದರ್ ಎವ್ರಿವನ್ ಅಂಡರ್ಸ್ಟುಡ್. ನೋಡಿ ಅರ್ಥ ಆಯ್ತಾ? ಪ್ರೀವಿಯಸ್ಸು ಈಸಿಯಾಗಿ ಬರ್ಕೊಳ್ಳಿ. ದೊಡ್ಡ ಸ್ಟೇಟ್ಮೆಂಟ್ ದೊಡ್ಡದು, ಈ ರೀತಿ ಸಿಂಪ್ಲಿಫೈ ಮಾಡಿ. ಫೈನಲಿ ಯು ಗೆಟ್ 133. ಫೈನ್. ನೀವು ವರ್ಕ್ಡ್ ಎಕ್ಸಾಂಪಲ್ಸ್ನ ಅಸೈನ್ಮೆಂಟು ಬೇಸ್ ಥಿಯರಮಲ್ಲಿ ಕೇಳಿರೋಂಥ ವರ್ಕ್ಡ್ ಎಕ್ಸಾಂಪಲ್ಸ್ ಕ್ವೆಶನ್ಸ್ನ ಮೋರ್ ಫೋಕಸ್ ಮಾಡ್ಕೊಳ್ಳಿ. ಮಾಡಲ್ ಕ್ವೆಶನ್ ಪೇಪರಲ್ಲಿ ಫೋಕಸ್ ಮಾಡ್ಕೊಳ್ಳಿ. ಅಷ್ಟರಲ್ಲೇ ನಿಮಗೆ ಖಂಡಿತ 3 ಮಾರ್ಕ್ಸು ಫಿಕ್ಸ್ಡ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ವೀಡಿಯೋಸ್ನ, ಇಲ್ಲಿ ಮಾಡಿಸಿರೋಂಥ ಎಲ್ಲ ಪ್ರಾಬ್ಲಮ್ನು ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಪೇಷನ್ಸ್ ಆ್ಯಂಡ್ ವಾಚಿಂಗ್ ದಿಸ್. ಪ್ಲೀಸ್ ಸಬ್ಸ್ಕ್ರೈಬ್ ಇಫ್ ಯು ಹ್ಯಾವ್. ನಿಮ್ಗೆ ಅರ್ಥ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.